ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಾನು ಒಬ್ಬ ಸದಸ್ಯನಾಗಿ ಮನೆಗೆ ಬಂದಾಗ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ರು. ಏನ್ ಮಾತಾಡ್ತಾ ಇದ್ರು ಅವತ್ತು? ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್, ವೇರ್ ಇಸ್ ದ ಮನಿ, ಎಲ್ಲೋಯ್ತು? ಅವ್ರು ಹೇಳಿರೋಂತ ಮಾತಿದು. 40% ಅವರು ಸನ್ಮಾನ್ಯ ಸಭಾಪತಿಗಳೇ, ನಾನು ಅವರ ಭಾಷಣವನ್ನ ಕೋಟ್ ಮಾಡಿ ಹೇಳ್ತಾ ಇದ್ದೇನೆ. ಅವರೇ ಕೇಳಿರುವಂತದ್ದು ಸರ್ಕಾರದ ಪ್ರತಿಯೊಂದು ಹಣಕ್ಕೂ ಕೂಡ ಮುಖ್ಯಮಂತ್ರಿ ನೇರ ಜವಾಬ್ದಾರಿ ಅಂತ ಹೇಳಿ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದಂತವರು ಇದೇ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾನು ಹೇಳ್ತಾ ಇರೋದು, ನಾನು ನೋಡ್ತೀನಿ ಸನ್ಮಾನ್ಯ ಸಭಾಪತಿಗಳ ಇವತ್ತು ಏನು 187 ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಾಗಿದೆ, ಆ ಒಂದು ಹಗರಣಕ್ಕೆ ಇವತ್ತು ಈ ರಾಜ್ಯದ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತ ಈ ರಾಜ್ಯದ ಸಾಮಾನ್ಯ ಜನರ ಹಕ್ಕು ಅದು. ಆದ್ರೆ ಆ ಹಕ್ಕನ್ನ, ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ನಾವು ಏನನ್ನು ಪ್ರಶ್ನೆ ಮಾಡಬಾರ್ದು, ನಾವು ಯಾವ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂತ ಧೋರಣೆ ಏನ್ ತೋರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ನಾನು ವಿರೋಧ ಪಕ್ಷಕ್ಕೆ ಮತ್ತು ಈ ರಾಜ್ಯದ ಜನರಿಗೆ ಇವತ್ತೇನು ಈ ಹಗರಣ ಆಗಿದೆ 187 ಕೋಟಿ, ಆ 187 ಕೋಟಿಯ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ್ಯಾವ ಕಾರಣಕ್ಕೆ ಈ ಹಣ ಬಳಕೆ ಆಗಿದೆ, ಅವರೆಲ್ಲರನ್ನು ಕೂಡ ಸರ್ಕಾರ ಮತ್ತು ಸರ್ಕಾರದಲ್ಲಿ ಇರುವಂತವ್ರು ಕೂಡ ಭಾಗಿಯಾಗಿರುವಂತವ್ರ ಮೇಲೆ ಕ್ರಮ ತಗೋಬೇಕು. ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ, ಒಂದೇ ಒಂದು ನಿಮಿಷ. ಹಾಗೂ ಹಗರಣ ನಡೆದಂತ ಸಮಯನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಹಗರಣದಲ್ಲಿ ಹಣ ಡ್ರಾ ಆಗಿರೋದು ಯಾವಾಗ? ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಕೊನೆಯ ವಾರದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಮನೆಗೆ ಬಂದಾಗ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ರು. ಏನ್ ಮಾತಾಡ್ತಾ ಇದ್ರು ಅವತ್ತು? ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್, ವೇರ್ ಇಸ್ ದ ಮನಿ, ಎಲ್ಲೋಯ್ತು? ಅವ್ರು ಹೇಳಿರೋಂತ ಮಾತಿದು. 40% ಅವರು ಸನ್ಮಾನ್ಯ ಸಭಾಪತಿಗಳೇ, ನಾನು ಅವರ ಭಾಷಣವನ್ನ ಕೋಟ್ ಮಾಡಿ ಹೇಳ್ತಾ ಇದ್ದೇನೆ. ಅವರೇ ಕೇಳಿರುವಂತದ್ದು ಸರ್ಕಾರದ ಪ್ರತಿಯೊಂದು ಹಣಕ್ಕೂ ಕೂಡ ಮುಖ್ಯಮಂತ್ರಿ ನೇರ ಜವಾಬ್ದಾರಿ ಅಂತ ಹೇಳಿ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದಂತವರು ಇದೇ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾನು ಹೇಳ್ತಾ ಇರೋದು, ನೋಡ್ತೀನಿ ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಏನು 187 ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಾಗಿದೆ, ಆ ಒಂದು ಹಗರಣಕ್ಕೆ ಇವತ್ತು ಈ ರಾಜ್ಯದ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತ ಈ ರಾಜ್ಯದ ಸಾಮಾನ್ಯ ಜನರ ಹಕ್ಕು ಅದು. ಆದ್ರೆ ಆ ಹಕ್ಕನ್ನ, ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ನಾವು ಏನನ್ನು ಪ್ರಶ್ನೆ ಮಾಡಬಾರ್ದು, ನಾವು ಯಾವ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂತ ಧೋರಣೆ ಏನ್ ತೋರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ನಾನು ವಿರೋಧ ಪಕ್ಷಕ್ಕೆ ಮತ್ತು ಈ ರಾಜ್ಯದ ಜನರಿಗೆ ಇವತ್ತೇನು ಈ ಹಗರಣ ಆಗಿದೆ 187 ಕೋಟಿ, ಆ 187 ಕೋಟಿಯ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ್ಯಾವ ಕಾರಣಕ್ಕೆ ಈ ಹಣ ಬಳಕೆ ಆಗಿದೆ, ಅವರೆಲ್ಲರನ್ನು ಕೂಡ ಸರ್ಕಾರ ಮತ್ತು ಸರ್ಕಾರದಲ್ಲಿ ಇರುವಂತವ್ರು ಕೂಡ ಭಾಗಿಯಾಗಿರುವಂತವ್ರ ಮೇಲೆ ಕ್ರಮ ತಗೋಬೇಕು. ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ, ಒಂದೇ ಒಂದು ನಿಮಿಷ. ಹಾಗೂ ಹಗರಣ ನಡೆದಂತ ಸಮಯನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಹಗರಣದಲ್ಲಿ ಹಣ ಡ್ರಾ ಆಗಿರೋದು ಯಾವಾಗ? ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಕೊನೆಯ ವಾರದಲ್ಲಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.